ರಿಟೈರ್ಡ್ ಆಗ್ತಾ ಇದ್ದೀರಿ, ರಜಾ ಹೋಗಿ ಅಂದ್ರೆ ಇಲ್ಲ ಸರ್ ಬರ್ತೀನಿ, ಸರಿ ಬಂದ್ಬಿಟ್ಟು ಸೈನ್ ಮಾಡೋಗಿ ಅಂದ್ರೆ ಇಲ್ಲ ಸರ್ ಒಂದು ಸ್ವಲ್ಪ ಸಂಘ ಮಾಡ್ತೀನಿ ಸರ್, ಹೋಗಿ ಬರ್ತೀನಿ, ಹಂಗೆ ಆಗೋದಿಲ್ಲ. ಅಂದ್ರೆ ಅವ್ರ ಆಸಕ್ತಿ ಎಷ್ಟಿತ್ತು ಅಂತಂದ್ರೆ ತಾನು ರಿಟೈರ್ಡ್ ಆಗೋವರೆಗೂ ಕೂಡ ರೈತರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು, ನನ್ನ ಕೈಲಾದ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಥಿತಿ ಇದ್ದಂಥದ್ದು ಬಹಳ ವಿರಳ ಇಂಥವ್ರು ಸಿಗ್ತಕ್ಕಂಥವ್ರು. ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವತ್ತು ರಿಟೈರ್ಡ್ ಆಗ್ತೀವಿ, ಯಾವತ್ತು ರಜಾ ಸಿಗುತ್ತೆ ನಮ್ಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂತ ಕಾಲಘಟ್ಟದಲ್ಲೂ ಕೂಡ ನಾನು ಇರೋ ಅಷ್ಟು ದಿವಸ ಕೂಡ ಕೆಲಸ ಮಾಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ನನಗೆ, ಇಲ್ಲ ಸರ್ ನಮ್ಮ ತಂದೆ ತಾಯಿ ಅವಾಗ ಒಂದು 3 ತಿಂಗಳು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಕೊಟ್ಬಿಟ್ಟವ್ರೆ, ನಾನು ಇನ್ನು ಆಕ್ಚುಲಿ ಲೇಟಾಗಿ ರಿಟೈರ್ಡ್ ಆಗ್ಬೇಕಿತ್ತು ಸರ್, ಅವಾಗ ಹಿಂಗೆ ಮುಂದೆ ಕೊಟ್ಬಿಟ್ಟವ್ರೆ ಅಂತ. ಅಂದ್ರೆ ಅವ್ರು ರಿಟೈರ್ಡ್ ಇನ್ನೂ ಆಗ್ಬಾರ್ದು ಅನ್ನೋದು ಹುಮ್ಮಸ್ ಇದೆಯಲ್ಲ, ಅದು ನಿಮ್ಗೆಲ್ಲ ಪ್ರೇರಣೆ ಆಗ್ಬೇಕು. ಅವ್ರು ಕೊನೆ ಗಳಿಗೆಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಅನಿಸ್ತಿತ್ತಲ್ಲ, ಅದು ನಿಮ್ಗೆ ಪ್ರೇರಣೆ ಆಗ್ಬೇಕು. ಕೆಲಸ ಮಾಡ್ತಕ್ಕಂಥವ್ರಿಗೆ ಯುವಕರಿಗೆ ಪ್ರೇರಣೆ ಆಗ್ಬೇಕು. ನಾನು ಅವ್ರು ಬಹುಶಃ ಬಂದಂತ 9-10 ತಿಂಗಳಲ್ಲಿ ಎಲ್ಲೂ ಕೂಡ ನಾನು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬರಲಿಲ್ಲ. ಆಮೇಲೆ ಅವ್ರೆಲ್ಲೂ ನಾವು ಏನು ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ಅಟೆಂಡ್ ಮಾಡಿದ್ದೀನಿ ಸರ್ ಅಂತ ಫೋನ್ ಮಾಡಿದ್ರು ವಾಪಸ್. ಸರ್ ನೀವು ಹೇಳಿದ್ರಿ, ರೈತರಿಗೆ ಹೇಳಿದ್ರಿ, ನಾನು ಅಟೆಂಡ್ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳೋದು. ಮತ್ತೆ ಯಾರೇನಾದ್ರು ಅಂದ್ರೆ ಹಿಂಗಂದ್ರು ಸಹ ಅಂತಾನು ವಾಪಸ್ ವರದಿ ಮುಗಿಸೋರು ನನಗೆ, ಇದ್ರು ಸಹ ಹಿಂಗಿದೆ, ಆಮೇಲೆ ಆ ಸೊಸೈಟಿಗೆ ಒಂದು ಸಮಸ್ಯೆ ಇದೆ ಸರ್, ಅದಕ್ಕೆ ಸ್ವಲ್ಪ ಅಟೆಂಡ್ ಮಾಡಿದ್ರೆ ಆಗ್ತದೆ, ಒಳ್ಳೆಯವರು ಸಹ ಸೊಸೈಟಿಯವರು, ಅವ್ರು ಸ್ವಲ್ಪ ಸಹಾಯ ಮಾಡಬೇಕು ಅಂತೆಲ್ಲ ಪಾಸಿಟಿವ್ ಆಗಿ ಆ ಸೊಸೈಟಿಯವನ್ನ ಜೊತೆಲಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆಲಸ ಮಾಡಿದ ಒಂದು ಕುಟುಂಬ ಅದು. ನಾವು ಒಂದ್ ಕಡೆ ಎಲ್ಲರೂ ಕೆಲಸ ಮಾಡ್ತಿರೋದು ಒಂದು ಕುಟುಂಬ, ಸಣ್ಣ ಪುಟ್ಟ ಆಗುವಗಳು ಆಗ್ತವೆ. ಯಾರು ಕೂಡ 100% ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ 5 ಬೆಳ್ಳು ಒಂದು ಸುಮ್ಮನೆ ಇರೋದಿಲ್ಲ. ಅದ್ರ ನಡುವೆ ನಾವು ಪಾಸಿಟಿವ್ನೆಸ್ ಹೆಚ್ಚು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಬಹುಶಃ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಪ್ರಭು ಸರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. 12 ವರ್ಷದಲ್ಲಿ ನಾನು 12 ದಿನನೂ ಆಬ್ಸೆಂಟ್ ಆಗಿಲ್ಲ, ಆ ರೀತಿ ಮಾಡಿದ್ದೀನಿ. ಅದೇ ರೀತಿ ದೊಡ್ಡಬಳ್ಳಾಪುರದಾಗ ಅಪಾಯಿಂಟ್ ಆಯಿತು. 12 ವರ್ಷ ಸೇವೆ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದೀನಿ. ನನಗೆ ಯಾರು ವರ್ಕ್ಲೋಡ್ ಹೇಳ್ತಾರಲ್ಲ, ನರಸಿಂಹನ್ ಅಂತ ಇದ್ದರು, ಅಲ್ಲಿ ಫಸ್ಟ್ ಅಪಾಯಿಂಟ್ ಆದಾಗ ಅಲ್ಲಿ ಹೋಗಿ ಅವ್ರನ್ನ, ಸರ್ ನನಗೆ ಮದುವೆ ಒಬ್ಳಿ ಹಾಕಿಡ್ಬೇಕು ಅಂದೆ. ಏನೋ ಈಗ ಬಂದಿದ್ದು ಅಲ್ಲಿ ಮದುವೆ ಒಬ್ಳಿ ಕೇಳ್ತೀಯಾ ಅಂದರು. ಆಯ್ತು ಬಿಡಿ ಸರ್, ನೀವೆಲ್ಲಿ ಕೊಡ್ತೀರಲ್ಲಿ ಮಾಡ್ತೀನಿ ಅಂದೆ. ಆವಾಗ ಎಲ್ಲ GBM ಹತ್ರ ಇದ್ದ, ಆ GBM ಹತ್ರ ಇದ್ರೆ 1.5 ತಿಂಗಳು ಸೀನಿಯರ್ ಜೊತೆ ಕಳಿಸಿರು, ನೀವು ಈಗ ಮಾಡೋಕ್ಕಾಗಲ್ಲ GBM ಅಂತ. ಅವ್ರು ಹೇಳಿದ ರೀತಿ ನಾನು ಮಾಡಿದೆ. ನರಸಿಂಹನ್ ಹತ್ರ ನಾವು ಸೂಪರ್ವೈಸರ್ ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಆ ರೀತಿ ವರ್ಕ್ ಮಾಡಿದೆ ನಾವು. ನಾನು ಪ್ರತಿದಿನ ನನಗೆ ಯಾರು DM ಹೇಳ್ದಾರಲ್ಲ, ಮ್ಯಾನೇಜರ್ ಹೇಳ್ದಾರಲ್ಲ, ಯಾರು ಹೇಳ್ದಾರಲ್ಲ, 5 ಗಂಟೆ ರಾತ್ರಿ ಎದ್ದೋಗುತ್ತೆ. ಹಂಗೂ ಒಂದು 5 ವರ್ಷ ಮಾಡಿದೆ. ಕೆಲವು ನಮ್ಮ ಜೊತೆ ವಿಸ್ತರಣಾಧಿಕಾರಿಗಳು, ನೀನು ಅಷ್ಟೊತ್ತಿಗೆ ಎದ್ದೆದ್ದು ಹೋದ್ರೆ ಎಲ್ಲನೂ ತೊಂದರೆ ಆದರೆ ಹಿಂಗೆ ಲೇಟಾಗಿ ಬಾ ಅನ್ನೋರು. ಆದರೂ ಯಾರ ಮಾತು ನಾನು ಕೇಳ್ತಿರಲಿಲ್ಲ, ನನ್ನ ಪಾಲಿಸಿ ನಾನು ಮಾಡ್ತಿದ್ದೆ. ಆಮೇಲೆ ಒಂದಿನ 5 ಗಂಟೆ ರಾತ್ರಿ ಎದ್ದೋದ್ರು ನಾನು ನರಸಿಂಹನ 5:15 ತನಕ ಬಿಡ್ತಿರಲಿಲ್ಲ. 5 ಕಾಲು ಒಂದಿನ ಈಚೆಗೆ ಬಂದೆ. ಅವರು ಡೋರ್ ಹತ್ರ ಇದ್ದರು, ಕರೆದ್ರು, ಏನು ಪ್ರಭು ಅವರು ಸಾಮಾನ್ಯ ಎಷ್ಟು ಟೈಮ್ ಅಂದರು. 5 ಕಾಲು ಸರ್, ಆಯ್ತು ಸರ್ ಬಿಡಿ ಸರ್ ಅಂತ ಹೋಗಿ ಕೂತ್ಕೊಂಡು ನಾವು ಇರೋವರೆಗೂ ಅಷ್ಟೇ. ಆಮೇಲೂ ಅಷ್ಟೇ 5:15 ತನಕ ಈಚೆಗೆ ಬರ್ತಿರಲಿಲ್ಲ. ಆಮೇಲೆ ನಮ್ಮ ತಂದೆ ಕೇಳೋರು, ಏನು ಅಷ್ಟೊತ್ತಿಗೆ ಎದ್ದೋತೀಯ, 8 ಗಂಟೆ ರಾತ್ರಿ ಬರ್ತೀಯಾ, ದೂರ ಅಂತ ಕೇಳ್ಕೊಳ್ಳೋಂತ. ಇಲ್ಲಪ್ಪ, ನಮ್ಮ ವೃತ್ತಿ ಅಂಥದ್ದು. ಅಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಮನೆ ಮಾಡಿದರೆ ಮನೆಗೆ ಬರ್ಬೋದು. ಬಟ್ ನಾನು 3 ಗಂಟೆಗೆ ಮನೆ ಕಡೆಗೆ ಬಂದರೆ ಯಾರೋ ಸೆಕ್ರೆಟರಿ ನಮ್ಮನ್ನು ಹುಡುಕಿ ಬರ್ತಾರೆ, ತಿರುಗಿ ನಾನು ಹೋಗೋಕ್ಕಾಗಲ್ಲ, ಖರ್ಚುಗಳು ಬರ್ತವೆ. ಇದು ನಮ್ಮ ವೃತ್ತಿನೇ ಅಂಥದ್ದು ಅಂತ ಹೇಳಿದ್ದೆ. ದೊಡ್ಡಬಳ್ಳಾಪುರದಲ್ಲಿ 207 ಸೊಸೈಟಿ ಇವೆ. ಅವ್ರು ಸತೀಶ್ ಬಚ್ಚಡೆಯರ್ ಅವ್ರಿಗೂ ಗೊತ್ತೇ. ಒಂದು ಸೊಸೈಟಿಲೂ ನಾನು ಬೆಳ್ಳಿ ಮಾಡಿಸ್ಕೊಂಡಿಲ್ಲ. ಲಕ್ಷ್ಮೀ ಮೇಡಮು ಇದ್ದಾರೆ, ಹೆಸರಲ್ಲಿ ಬಳಸ್ಕೊಂಡಿದ್ದೀನಿ. ಅನಿವಾರ್ಯ ನಾನು ಕಡೆಯಲ್ಲಿ ಇಲ್ಲಿ ಬರ್ಬೇಕಾಯ್ತು. ನಾನು ಸ್ವಂತ ತಾಲೂಕು ಅಂತ ಬಂದಿರಲಿಲ್ಲ, ಇಲ್ಲಿ ಸ್ವಂತ ತಾಲೂಕು ಬೇಡ ಅಂತಿದ್ರೆ ಹಿಂದೆ ಮಾಡ್ತಿದ್ದೆ. ದೊಡ್ಡಬಳ್ಳಾಪುರದಾಗೂ ಸೆಕ್ರೆಟರಿಗಳು ಎಲ್ಲ ನಮ್ಮ ಸಿಬ್ಬಂದಿಗಳು ಸಹಕಾರ ಕೊಟ್ಟಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಸಹಕಾರ ಸಿಕ್ಕಿದೆ. ಏನು 10 ತಿಂಗಳು ಸಿಕ್ಕಿರೋದು, ನಾನು 10 ವರ್ಷ ಸೇವೆ ಮಾಡಿದ್ದೀನಿ ಅನ್ನೋ ಸಂತೋಷ ಇಲ್ಲದೆ, ಅಷ್ಟು ಸಂತೋಷ ಇದೆ. ದೊಡ್ಡಬಳ್ಳಾಪುರದಾಗೂ ನನಗೇನು ತೊಂದರೆ ಆಗಿಲ್ಲ, ಅಲ್ಲೂ ಸೇವೆ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಹಕಾರ ಸಿಕ್ಕಿದೆ. ಅದರೊಳಗೂ ನಮ್ಮ ನಿರ್ದೇಶಕರು, ಆಮೇಲೆ ನನ್ನ ತಮ್ಮನ ಸಹಕಾರ ಕೊಟ್ಟಾನೆ. ಪ್ರತಿ ಸೊಸೈಟಿನೂ ನಾನು ದೊಡ್ಡಬಳ್ಳಾಪುರದಾಗ 207 150ರಿಂದ 180 ಸೊಸೈಟಿ ನೋಡಿದ್ದೀನಿ. ಅದು ಒಳ್ಳೆ ನನ್ನ ಜೀವನದಲ್ಲಿ ಕಡಿಮೆ ಅವಧಿಯಲ್ಲಿ 2 ಪ್ರಮೋಷನ್ ಸಿಕ್ಕಿದೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಕೆಲವರು ಹೇಳ್ತಾರೆ, ಓ ಏನು ಹಿಂಗೆ ಹೇಳ್ಕೊತೀನಿ ಅಂತ. ಆದರೂ ನಾನು ಸಂತೋಷಕ್ಕೆ ನಾನು ಹೇಳ್ಕೊತೀನಿ. 5 ವರ್ಷಕ್ಕೆ 2 ಪ್ರಮೋಷನ್ ಸಿಕ್ಕಿದೆ. ನಾನು 30 ವರ್ಷ ಸೇವೆ ಸಲ್ಲಿಸಿದಷ್ಟು ಸಂತೋಷ ಆಗಿದೆ.